ಚಿಕ್ಕಮಗಳೂರಿನ ಬಯಲುಸೀಮೆ ಭಾಗದಲ್ಲಿ ನಿನ್ನೆ ರಾತ್ರಿ ಧಾರಾಕಾರವಾಗಿ ಮಳೆ ಸುರಿದಿದೆ. ಮಳೆಯಿಂದಾಗಿ ಭದ್ರಾ ಮೇಲ್ದಂಡೆ ಕಾಲುವೆ ಭರ್ತಿಯಾಗಿದೆ. ನೂರಾರು ಎಕರೆ ಕೃಷಿ ಭೂಮಿ, ಅಡಕೆ, ತೆಂಗಿನ ತೋಟ ಜಲಾವೃತವಾಗಿದೆ. ಜಲಾವೃತಗೊಂಡ ಕೃಷಿ ಭೂಮಿಯ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಡೂರು ತಾಲೂಕಿನ ಚಿಕ್ಕಬಳ್ಳೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಳೆಯಿಂದ ಭಾರೀ ಹಾನಿಯಾಗಿದೆ. ಹಾಸನ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ಭಾರಿ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿ ಹಾನಿಯಾಗಿದೆ. ಇನ್ನು ರಸ್ತೆಗಳಲ್ಲೂ ಕೂಡ ನೀರು ನಿಂತಿದ್ದು ರಸ್ತೆಯಲ್ಲಿ ಓಡಾಡಲಾಗದೆ ಜನರು ಪರದಾಟವನ್ನು ಮಾಡಿದ್ರು. ಆಲೂರು ತಾಲೂಕಿನ ಬ್ಯಾಬ ಗ್ರಾಮದಲ್ಲಿ ಮನೆ, ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಕೊಪ್ಪಳದಲ್ಲೂ ಮಳೆಯಿಂದಾಗಿ ಭಾರಿ ಸಮಸ್ಯೆಯಾಗಿದೆ. ಕಟಾವು ಮಾಡಿ ಒಣಗಿಸೋದಕ್ಕೆ ಹಾಕಿದ್ದ ಮೆಕ್ಕೆಜೋಳ ಮೊಳಕೆ ಒಡಿತಾ ಇದೆ. ಪ್ರತಿ ಎಕರೆಗೆ ಸುಮಾರು 20 ರಿಂದ 25 ಸಾವಿರ ರೂಪಾಯಿ ನಷ್ಟ ಉಂಟಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ 1.65 ಸಾವಿರ ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳ ಬಿತ್ತನೆ ಮಾಡಲಾಗಿತ್ತು. ಆದರೆ ಈಗ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಪರಿಸ್ಥಿತಿ ರೈತರದ್ದು. ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ನೀಡಿರುವಂತಹ ಹೇಳಿಕೆ ಇದೀಗ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಇದೀಗ ಯತೀಂದ್ರ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ನಾಯಕರು ಅನೇಕ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಸಚಿವ ಪರಮೇಶ್ವರ್ ಅವರು ಸೈದ್ಧಾಂತಿಕವಾಗಿ ಮಾತನಾಡಿದ್ದಾರೆ. 2028ಕ್ಕೆ ಸತೀಶ್ ಜಾರಕಿಹೊಳಿ ಸಿಎಂ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಅಂದ್ರೆ ಅದು ತುಂಬಾ ದೂರ ಇದೆ. ಲೀಡರ್ಶಿಪ್ ವಿಚಾರವಾಗಿ ಅವರು ಮಾತನಾಡಿಲ್ಲ ಅಂತ ಹೇಳಿದರು. ಬದ್ಧತೀಗ ನನಗೆ ಅನಿಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ. ಅವರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ, ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ. ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ತಪ್ಪೇನಿಲ್ಲ. ಈಗ ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ ಸೈದ್ಧಾಂತಿಕವಾಗಿ ಕೆಲವರು ನಮ್ಮ ಪಕ್ಷದಲ್ಲಿದ್ದಾರೆ. ಯತೀಂದ್ರ ಹೇಳಿರೋದ್ರಲ್ಲಿ ತಪ್ಪೇನಿದೆ. ಸಂವಿಧಾನ ಪರವಾಗಿ ಮೂಢನಂಬಿಕೆ ವಿರುದ್ಧ ಸತೀಶ್ ಹೋರಾಟವನ್ನು ಮಾಡ್ತಿದ್ದಾರೆ. ಐಡಿಯಾಲಜಿಯನ್ನ ಅಧಿಕಾರ ಅನುಭವಿಸಿರೋರೇ ಮುಂದುವರಿಸಬೇಕು. ತತ್ವ ಸಿದ್ಧಾಂತವನ್ನ ನಾವು ಬೆಳೆಸಬೇಕು ಅಂತ ಹೇಳಿದ್ರು. ಸೈದ್ಧಾಂತಿಕವಾಗಿ ಸಾಕಷ್ಟು ಜನ ನಮ್ಮ ಪಾರ್ಟಿನಲ್ಲಿ ಏನು ನಮ್ಮ ಕಾಂಗ್ರೆಸ್ ಐಡಿಯಾಲಜಿನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಬ್ಬರು ಅಂದ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ. ಅದರಲ್ಲಿ ಅವರು ಒಂದು ಸಂಘಟನೆ ನಡೆಸ್ತಾರೆ. ಮುಂಚೆಯಿಂದನೂ ಯಾವುದು ನಿಮ್ಮ ಇದ್ರ ವಿರುದ್ಧ, ಮೂಢನಂಬಿಕೆಗಳ ವಿರುದ್ಧ, ಸಂವಿಧಾನದ ಪರವಾಗಿ ನಡೆಸ್ತಾ ಇದ್ದಾರೆ. ಸೊ ದರ್ ಇಸ್ ನಥಿಂಗ್ ರಾಂಗ್ ಅಲ್ಲ. ಸಮಸ್ಯೆ ಏನಿದೆ, ಇವರು ಸೈದ್ಧಾಂತಿಕವಾಗಿ ಬದ್ಧರಿದ್ದಾರೆ. ಇವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಮುಂದುವರಿಸ್ತಾರೆ ಅನ್ನೋದ್ರಲ್ಲಿ ತಪ್ಪೇನಿದೆ. ಸೈದ್ಧಾಂತಿಕವಾಗಿ ಸಚಿವ ಎಂ ಬಿ ಪಾಟೀಲ್ ಮಾತನಾಡಿ ಸಿಎಂ ಆಗಲಿಕ್ಕೆ ಸತೀಶ್ ಸಮರ್ಥರಿದ್ದಾರೆ. ಒಂದಲ್ಲ ಒಂದಿನ ಅವರು ಸಿಎಂ ಆಗ್ತಾರೆ. ನಮ್ಮದು ಹೈಕಮಾಂಡ್ ಪಾರ್ಟಿ. ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ. ನಾನು ಸಿಎಂ ಆಕಾಂಕ್ಷಿ ಆಗಿದ್ರೆ ಹೈಕಮಾಂಡ್ ಮುಂದೆ ಹೇಳ್ತೀನಿ ಅಂತ ಹೇಳಿದ್ರು. ಸಮರ್ಥಿದ್ದಾರೆ. ನಮ್ಮ ಯಾರದೇ ಕ್ಲೇಮ್ ಹೋಗ್ತಿದ್ರು ಸರ್ ಮಾಡ್ಕೊ ಸ್ವಾಭಾವಿಕ. ಎಲ್ಲರಿಗೂ ಆಶೆ ಇರ್ತದೆ. ಯಾರು ಸನ್ಯಾಸಿಗಳಲ್ಲ ರಾಜಕೀಯದಾಗ. ಯಾರ್ಯಾರು ಎಂ ಬಿ ಪಾಟೀಲ್ ನೋಡ್ಕೊಂಡು ಯಾರೂ ಸನ್ಯಾಸಿಗಳಲ್ಲ. ಎಲ್ಲರೂ ಸಮರ್ಥರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಮರ್ಥಿದ್ದಾರೆ. ಪರಮೇಶ್ವರ್ ಅವರು ಸಮರ್ಥಿದ್ದಾರೆ. ರಾಮಲಿಂಗಡಿ ಅವರು ಸಮರ್ಥಿದ್ದಾರೆ. ಕೃಷ್ಣ ಬೈರೇಗೌಡರು ಸಮರ್ಥಿದ್ದಾರೆ. ಬಹಳಷ್ಟು ಜನ ಸಮರ್ಥಿದ್ದಾರೆ. ಪಕ್ಷ ಯಾವತ್ತೂ ಸಹ ಜನಾಭಿಪ್ರಾಯ ಬರಬೇಕು. ಮತ್ತೆ ಕಾಂಗ್ರೆಸ್ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಶಾಸಕರು ಬಯಸಬೇಕು. ಎಂಎಲ್ಸಿ ಯತೀಂದ್ರಗೆ ಶಾಸಕ ಇಕ್ಬಾಲ್ ಹುಸೇನ್ ಟಾಂಗ್ ಕೊಟ್ಟಿದ್ದಾರೆ. ನೀವು ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭಾ ಸದಸ್ಯರಲ್ಲ ಅಂತ ಹೇಳಿದ್ದಾರೆ. ಅವರು ದೊಡ್ಡ ಮಟ್ಟದಲ್ಲಿ ಕೂತಿದ್ದಾರೆ. ನೀವು ಈ ರೀತಿ ಹೇಳಿ ಗೊಂದಲ ಮೂಡಿಸಬಾರ್ದು. ಡಿಕೆ ಶಿವಕುಮಾರ್ ಸಮರ್ಥ ನಾಯಕರು. ನೀವು ಈ ರೀತಿಯ ಗೊಂದಲದ ಹೇಳಿಕೆ ಕೊಡಬಾರ್ದು ಅಂತ ಹೇಳಿದ್ದಾರೆ. ಆ ರೀತಿ ಹೇಳಿಕೆ ಕೊಡಬೇಡದಾಗಿತ್ತು. ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂಥೇಳಿ ನಾನು ಡಾಕ್ಟರ್ ಯತೀಂದ್ರ ಅವ್ರಿಗೆ ಹೇಳ್ತೀನಿ. ಇಂಥ ಹೇಳಿಕೆಯಿಂದ ಪಕ್ಷದಲ್ಲಿ ಗೊಂದಲಗಳಾಗ್ತವೆ. ಡಿ ಕೆ ಶಿವಕುಮಾರ್ ಸಮರ್ಥಕವಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಪಕ್ಷವನ್ನು ಜೊತೆಲಿ ತಗೊಂಡು ಹೋಗ್ತಾ ಇದ್ದಾರೆ. ಒಂದು ಎತ್ತರದ ಮಟ್ಟಿಗೆ ಇವತ್ತು ಆಲೋಚನೆ ಮಾಡಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಮುಂದೆನೂ ಕೂಡ 2028ಕ್ಕೂ ಕೂಡ ನಾವು ಸರ್ಕಾರ ರಚನೆ ಮಾಡಬೇಕಂತೇಳಿ ಇವತ್ತು ಕೆಲಸ ಕಾರ್ಯ ಹಗಲು ಬೆಳಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಮಾಡಿದ್ರೆ ಚಮತ್ಕಾರ, ಯಾರು ಮಾಡಿದ್ರೆ ಬಲಾತ್ಕಾರ ಅಂತ ನೀವೇ ಕೇಳಬೇಕು. ಆ ರೀತಿ ಇನ್ನು ಸಚಿವ ಆರ್ ಬಿ ತಿಮ್ಮಾಪುರ ಕೂಡ ಮಾತನಾಡಿದ್ದು, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಯತೀಂದ್ರ ಹಾಗೇನಾದರೂ ಹೇಳಿದರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಯತೀಂದ್ರ ಹೇಳಿಕೆ ಸರಿಯಾಗೇ ಇದೆ. ಎಐಸಿಸಿ ನಾಯಕರು ಆಯ್ಕೆ ಮಾಡ್ತಾರೆ. ಯತೀಂದ್ರ ಸಾಹೇಬ್ರ ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಹಂಚಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾಯಕನಾಗಿ ಹೊರಹೊಮ್ಮಬೇಕು. ಆ ನಾಯಕತ್ವ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ ಅಂತ ಹೇಳಿದರು. ಸತೀಶ್ ಜಾರಕಿಹೊಳಿ ಅವರೇನಾದರೂ ಹೇಳಿದರೆ ಅದು ವೈಯಕ್ತಿಕ ಅಭಿಪ್ರಾಯ.
ಇದು CLPಯಲ್ಲಿ ಆಯ್ಕೆ ಆಗ್ತಕ್ಕಂಥದ್ದು AICC ನಾಯಕರು ಇದನ್ನು ಚೂಸ್ ಮಾಡ್ತಕ್ಕಂಥದ್ದು ಇರೋದ್ರಿಂದ ನಾನು ಡಾಕ್ಟರ್ ಯತೀಂದ್ರ ಸಾಹೇಬ್ರ ವೈಯಕ್ತಿಕ ಅಭಿಪ್ರಾಯನ ನಾನು ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸತೀಶ್ ಜಾರಕಿಹೊಳಿ ಮಾಡ್ಬೋದು, ಏನೈತಿ, ನಾಯಕರು ಸುಮ್ಮನೆ ನಾನು ನೀನು ನಾಯಕನ ಮಾಡೋಕ್ಕಾಗೋದಿಲ್ಲ. ನಾಯಕನಾಗಿ ಹೊರಹೊಮ್ಮಬೇಕು. ಆ ನಾಯಕತ್ವ ಸತೀಶ್ ಜಾರಕಿಹೊಳಿ ಇದೆ. ಯಾರು ನಾನು ನೀನು ಹೇಳಿ ಮುಖ್ಯಮಂತ್ರಿ ಆಗು, ನೀವು ಮುಖ್ಯಮಂತ್ರಿ ಆಗು, ನಾನು ಆಗ್ತೇನೆ ಅನ್ನೋದಕ್ಕೆ ಏನಾರ ಬೆಲೆ ಇದೆ? ಅಷ್ಟೇ ತಾವು ಕೂಡ ನಾನು ಹೇಳಿದ್ದೀನಿ, ಒಂದಿಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗುವ ಸಶಕ್ತ ಶಕ್ತಿ ಅವ್ರಿಗಿದೆ ಅಂತ ಹೇಳಿದ್ದೇನೆ ವಿನ ಇದೇ ಪೀರಿಯಡಲ್ಲಿ. ನವೆಂಬರ್ 9ಕ್ಕೆ ರಾಜ್ಯಕ್ಕೆ ಬರುವಂತೆ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಹ್ವಾನ ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ, ಅಧಿಕಾರ ಹಂಚಿಕೆ, ಸಂಪುಟ ಪುನಾರಚನೆಯ ಚರ್ಚೆಯ ಬೆನ್ನಲ್ಲೇ ರಾಹುಲ್ ಗಾಂಧಿಗೆ ಆಹ್ವಾನವನ್ನ ನೀಡಲಾಗಿದೆ. ಕೆಪಿಸಿಸಿಯಿಂದ ನಡೆಯಲಿರುವ ಗಾಂಧಿ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದ್ದು, ಗೌರಿಬಿದನೂರಿನ ವಿದುರಾಶ್ವತ್ಥದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಆದರೆ ಸದ್ಯ ಬಿಹಾರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಬ್ಯುಸಿ ಆಗಿರೋ ಹಿನ್ನೆಲೆ ಇನ್ನೂ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ನೀಡಿಲ್ಲ ಎನ್ನಲಾಗಿದೆ. ಡಿಕೆ ಶಿವಕುಮಾರ್ ದಾರಿ ತಪ್ಪಿದ ಮಗ, ಟೆಂಪಲ್ ರನ್ ಮಾಡೋದ್ರಿಂದ ಏನು ಸಿಗಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದಂಥ ಅವರು, ಟೆಂಪಲ್ಗಿಂತ ದೊಡ್ಡ ಟೆಂಪಲ್ ಇಟಲಿ ಟೆಂಪಲ್. ಚಾಮುಂಡಿ, ಮಾರಮ್ಮ, ಗೌರಮ್ಮ, ರಾಘವೇಂದ್ರ ಸ್ವಾಮಿ ಏನೂ ಉಪಯೋಗ ಇಲ್ಲ. ಇಟಲಿ ಟೆಂಪಲ್ ಸುತ್ತಿದ್ರೆ ಸರಿಯಾದ ಕಪ್ಪ ಕಾಣಿಕೆ ಕೊಟ್ಟರೆ ನೀವು CM ಆಗ್ತೀರಿ ಅಂತ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ದಾರಿ ತಪ್ಪಿದ ಮಗ ಈಗ DK ಶಿವಕುಮಾರ್ ದಾರಿ ತಪ್ಪಿದ ಮಗ. ಟೆಂಪಲ್ಗಿಂತ ಇನ್ನೂ ದೊಡ್ಡ ಟೆಂಪಲ್ ಇದೆ, ರೋಮ್ ಟೆಂಪಲ್, ಅದು ಯಾವುದೋ ಗೊತ್ತಿಲ್ಲ. ಇಟಲಿ ಟೆಂಪಲ್. ಆ ಟೆಂಪಲ್ನ ಸುತ್ತಬೇಕು. ನಿನಗೆ ಚಾಮುಂಡೇಶ್ವರಿ, ಮಾರಮ್ಮ, ಗೌರಮ್ಮ, ರಾಘವೇಂದ್ರ ಸ್ವಾಮಿ ಇವೆಲ್ಲ ಏನೂ ಉಪಯೋಗ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಇಟಲಿ ದೇವ್ರನ್ನ ನೀವು ಪ್ರದಕ್ಷಿಣೆ ಹಾಕಿ ಸರಿಯಾದಂಥ ಕಪ್ಪ ಕಾಣಿಕೆ ಕೊಟ್ಟರೆ ನೀವು ಕಂಟಿನ್ಯೂ, ನೀವು ಮುಖ್ಯಮಂತ್ರಿ ಆಗ್ತೀರಿ. ಇಲ್ಲ ಅಂದ್ರೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗದಲ್ಲಿ ಫೇಲ್ ಆಗಿದೆ. ಯಾವುದೇ ಇಲಾಖೆಯಲ್ಲಿ ಹಣ ಇಲ್ಲ. ಬಿಜೆಪಿ ಮಾಡಿದ ಕಾಮಗಾರಿ ಉದ್ಘಾಟನೆ ಮಾಡ್ತಿದ್ದಾರೆ. ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಸರ್ಕಾರದ ವಿರುದ್ಧ ಅಶೋಕ್ ವಾಗ್ದಾಳಿಯನ್ನು ಮಾಡಿದರು. ಕರ್ನಾಟಕದಲ್ಲಿ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗದಲ್ಲೂ ಫೇಲೂರ್. ನೀವೇನ ಮಾರ್ಕ್ಸ್ ಕೊಡೋದಾದರೆ ಪ್ರತಿಯೊಂದರಲ್ಲೂ PWD ಇರ್ಬೋದು 0, ಎಜುಕೇಷನ್ 00, ಇರಿಗೇಷನ್ 000. ಯಾವುದೇ ಇಲಾಖೆಯಲ್ಲೂ ಕೂಡ ಹಣ ಇಲ್ಲದೆ ಖಾಲಿ ಡಬ್ಬ ಹೆಂಗೆ ಸೌಂಡ್ ಮಾಡುತ್ತೋ ಹಂಗೆ ಮಾಡ್ತಾ ಇದ್ದಾರೆ ಅಷ್ಟೇ. ಸಿಎಂ ಸಿದ್ದರಾಮಯ್ಯ ಅವರ ಮನಸ್ಸಿನ ಮಾತನ್ನ ಯತೀಂದ್ರ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ CM ಆದರೆ ನಮಗೂ ಸಂತೋಷ, ವಾಲ್ಮೀಕಿ ಸಮುದಾಯಕ್ಕೆ ಶಕ್ತಿ ಸಿಗಲಿದೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತಾಡಿದ ಅವರು, ನವೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿರೋ ರಾಜಣ್ಣ ರಾಜೀನಾಮೆ ಕೊಡಬೇಕಾಯ್ತು. ಸಿದ್ದರಾಮಯ್ಯ ರಾಜಕೀಯ ಸಂಧ್ಯಾಕಾಲದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಇದರರ್ಥ CM ಬದಲಾವಣೆ ಖಚಿತ ಅಂತ ಹೇಳಿದರು. ಮುಖ್ಯಮಂತ್ರಿಗಳ ನೋಡ್ರಿ, ಯತೀಂದ್ರ ಅವರು ಮಾತಾಡಿದ್ದಾರೆ ಅಂದ್ರೆಗಿನ ಅವ್ರ ತಂದೆಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರನ್ನು ಮಾತಾಡಿದಂತೆ. ಯಾಕಂದರೆ ಅವರು ಕ್ಲೂವನ್ನು ಕೊಟ್ಟಿದ್ದಾರೆ. ಏನು ಕ್ಲೂ ಕೊಟ್ಟಿದ್ದಾರೆ? ಮುಂದಕ್ಕೆ ನಮ್ಮ ತಂದೆಯವ್ರದ್ದು ವಯಸ್ಸಾಗ್ತಾ ಇದೆ, ಮುಂದೆ ರಾಜಕಾರಣದಲ್ಲಿ ಅವರು ಮುಂದುವರಿಯಲ್ಲ, ಮುಂದಕ್ಕೆ ಯಾರೊಬ್ಬ ಹಿಂದುಳಿದಂಥ ಒಬ್ಬ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಬೇಕು ಅನ್ನೋಂಥ ಕ್ಲೂ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಯತೀಂದ್ರವರೇ ಕೊಟ್ಟಿರೋ ಕಾರಣ ಅಲ್ಲ. ನವೆಂಬರ್ ಕ್ರಾಂತಿ ಆಗುತ್ತೆ ಅಂತೇಳಿ ರಾಜಣ್ಣವ್ರು ಮಾತಾಡಿದ್ರು, ರಾಜಣ್ಣವ್ರನ್ನ ಅಧಿಕಾರದಿಂದ ಕಳೆದ್ಬಿಟ್ರು, ಅವ್ರ ಮಂತ್ರಿ ಸ್ಥಾನದಿಂದನೇ ಕಳೆದ್ಬಿಟ್ರು. ಅವ್ರು ಅಂದ್ಕೊಂಡಿದ್ರು ಇಲ್ಲಿ ಜಗಳ ಹಚ್ಚಿ ಅದರ ದೊಡ್ಡದು ಮಾಡಿ ಅಭಿವೃದ್ಧಿ ಕೆಲಸಗಳಂತ ಮಾಡ್ತಲ್ಲ, ಎಲ್ಲೊಂದು ಕಡೆ ಡೈವರ್ಟ್ ಮಾಡಬೇಕು ಅಂತೇಳಿ ಏನು ಪ್ರಯತ್ನ ಮಾಡಿದ್ರು, ಡೈವರ್ಟ್ ಮಾಡೋಂಥ ವಿಚಾರದಲ್ಲಿ ಫೇಲ್ ಆಗಿದ್ದಾರೆ ಅವರು. ನೋಡ್ರಿ, ಇನ್ನು ಪ್ರಿಯಾಂಕ್ ವಿಚಾರವಾಗಿಯೂ ಮಾತನಾಡಿರೋ ಶ್ರೀರಾಮುಲು, ಪ್ರಿಯಾಂಕ್ ಖರ್ಗೆ DCM ಆಗೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ದೆಹಲಿಯಲ್ಲಿ ಈ ಬಗ್ಗೆ ರಣತಂತ್ರ ಹೆಣೆಯಲಾಗಿದೆ. ಅದಕ್ಕೆ ಪೂರಕವಾಗಿ RSS ಬ್ಯಾನ್ ಷಡ್ಯಂತ್ರ ಮಾಡ್ತಿದ್ದಾರೆ. ಪುಕ್ಕಟೆ ಜನಪ್ರಿಯತೆ ಪಡೆಯಲು RSS ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರು. ಇವರು ಏನು ಅಂದ್ರೆಗಿನ RSS ಮೇಲೆ ಎಲ್ಲೋ ಒಂದು ಕಡೆ ಅದನ್ನು ತೊಂದರೆದಲ್ಲಿ ಸಿಗಾಕ್ಸ್ಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಡೈವರ್ಫಿಕೇಷನ್ ಮಾಡಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಆ ಭರಾಟದಲ್ಲಿ ತಪ್ಪುಗಳು ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನಾನು ಪಾಪ್ಯುಲಾರಿಟಿ ಆಗಬೇಕು, ಪುಕ್ಕಟಿ ಪಬ್ಲಿಸಿಟಿ ತೊಗೋಬೇಕಂತೇಳಿ ಪ್ರಿಯಾಂಕಾ ಖರ್ಗೆ ಅವ್ರು ಏನು ಮಾಡಿದ್ದಾರೆ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ಅವರು.
1975ರಲ್ಲಿ ಯಾವ ರೀತಿಯಲ್ಲಿ ತುರ್ತು ಪರಿಸ್ಥಿತಿ ಇತ್ತನೋ ಆ ತುರ್ತು ಪರಿಸ್ಥಿತಿಯನ್ನು ನೆನಪು ಮಾಡಿಕೊಡೋಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇತ್ತು. ಯಾಕಂದರೆ ಸುಮ್ಮನೆ ಈ ಪುಕಟಿ ಪಬ್ಲಿಸಿಟಿಯಿಂದ ದೊಡ್ಡವನಾಗಬೇಕಂದೇಳಿ ಹೋಗಿ ಈ ಒಂದು ಕಡೆ ಅಲ್ಲಿ ಒಳ ಒಪ್ಪಂದ ಪ್ರಕಾರ ಅವರು ಉಪಮುಖ್ಯಮಂತ್ರಿಗಳು ಆಗಬೇಕಂದೇಳಿ ಹೊಂಟಾರ, ಒಂದು ಕಡೆ ಇನ್ನು ಯತೀಂದ್ರ ಹೇಳಿಕೆ ಬಗ್ಗೆ ಸಚಿವ ಯತೀಂದ್ರ ನ್ಯೂಸ್ 18ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವ ಸತೀಶ್ ಜಾರಕಿಹೊಳಿ ಅವರು ಯತೀಂದ್ರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಒಬ್ಬರು ಅಹಿಂದ ನಾಯಕತ್ವ ವಹಿಸಬೇಕು ಅಂತ ಯತೀಂದ್ರ ಹೇಳಿದ್ದಾರೆ ಅಷ್ಟೇ. ಅಹಿಂದ ನಾಯಕತ್ವ ಹಸ್ತಾಂತರ ಮಾಡಲಿಕ್ಕೆಲ್ಲ ಆಗಲ್ಲ. ಬಹಳಷ್ಟು ಜನ ಸಿಎಂ ಸಚಿವರಾದರೂ ಯಾರನ್ನೂ ಅಹಿಂದ ನಾಯಕ ಒಪ್ಪಿಲ್ಲ. ಅಂತಿಮವಾಗಿ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಮಾಡಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದರು. ಈ ಕರ್ನಾಟಕದಲ್ಲಿ ಯಾರು ಒಬ್ಬರು ಅಹಿಂದ ನಾಯಕ ಬೇಕೇ ಬೇಕು. ದೇವರಾಜ್ ಅರಸಿದ್ರು, ಬಂಗಾರಪ್ಪನವರಿದ್ರು, ಖರ್ಗೆಜಿ ಅವರಿದ್ರು, ಸಿದ್ದರಾಮಯ್ಯವರಿದ್ರು. ಸಿದ್ದರಾಮಯ್ಯ ನಂತರ ಯಾರು ವಹಿಸ್ಕೊಳ್ಳೇಬೇಕು ಆ ದೃಷ್ಟಿಯಲ್ಲಿ ಅವ್ರು ಹೇಳಿದ್ದಾರೆ ಅಷ್ಟೇ. ಮುಖ್ಯಮಂತ್ರಿಗೆ ಅವ್ರಿಗೂ ಸಂಬಂಧ ಇಲ್ಲ. ಅವ್ರು ಹೇಳಿದ್ದು ಅಹಿಂದ ನಾಯಕತ್ವ ಅಂತ ಹೇಳಿದ್ದಾರೆ. ಅದನ್ನು ಪ್ರೂವ್ ಮಾಡಬೇಕಾದ್ರೆ ವಹಿಸ್ಲಿಕ್ಕೆ ಅದನ್ನೇನು ಹ್ಯಾಂಡ್ ಓವರ್ ಮಾಡಲಿಕ್ಕೆ ಆಗೋಲ್ಲ. ನೀವು CM ಹ್ಯಾಂಡ್ ಓವರ್ ಮಾಡ್ಕೋಬೋದು, KPP ಅಧ್ಯಕ್ಷ ಹ್ಯಾಂಡ್ ಓವರ್ ಮಾಡ್ಕೋಬೋದು. ಅಹಿಂದ ನಾಯಕತ್ವ ನೀವು ಕಟ್ಟಬೇಕು, ಬೆಳೆಸಬೇಕು. ಜನ ಒಪ್ಪಿದಾಗ ಅದು ನೇತೃತ್ವ ಸಿಗ್ತೈತೆ, ಹೊರತಾಗಿ ಅದು ಯಾರಿಂದ ಹ್ಯಾಂಡ್ ಓವರ್ ಆಗೋದಿಲ್ಲ. ಶನಿವಾರ ಸಿಎಂ ಸಿದ್ದರಾಮಯ್ಯ ಬೆಳಗಾವಿಗೆ ತೆರಳಲಿದ್ದಾರೆ. ಕಿತ್ತೂರು ಉತ್ಸವದ ನಿಮಿತ್ತ ಸಿಎಂ ಬೆಳಗಾವಿಗೆ ತೆರಳಲಿದ್ದು ಬೆಳಗಾವಿಯ ಕೋಟೆ ಆವರಣದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ. ಸಮಾರೋಪ ಸಮಾರಂಭದಲ್ಲಿ ಸಿಎಂ ಮಾತನಾಡಲಿದ್ದು ಅಕ್ಟೋಬರ್ 25ರ ಸಂಜೆ 7 ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ. RSS ಹೆಸರಲ್ಲಿ ಯಾವುದೇ ಬಿಲ್ಡಿಂಗ್ ಇಲ್ಲ ಎನ್ನುವುದನ್ನೇ ನಾನು ಹೇಳಿದ್ದು. ಅವರು ಅದನ್ನೇ ಹೇಳ್ತಿದ್ದಾರೆ. RSS ಕಾರ್ಯಕ್ರಮಕ್ಕೆ ಮಾಡಿದ ಖರ್ಚು ವೆಚ್ಚದ ಬಗ್ಗೆಯೂ ಕೂಡ ಮಾಹಿತಿ ನೀಡಬೇಕಲ್ವಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂಥ ಅವರು ನಾನು ದಾಖಲೆ ಕೇಳಿದರೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ, ನನ್ನ ಕುಟುಂಬದ ಬಗ್ಗೆ ಮಾತನಾಡ್ತಾರೆ. ಬಿಜೆಪಿಯವರು ಭೌತಿಕವಾಗಿ ದಿವಾಳಿಯಾಗಿದ್ದಾರೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಸಚಿವ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ರಿಜಿಸ್ಟರ್ಡೇ ಇಲ್ಲ ಸ್ವಾಮಿ, ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಕೇಳ್ತಾ ಇರೋದು, ಹೌದಾ ಇಲ್ಲ? ಈಗ ರಿಜಿಸ್ಟರ್ಡೇ ಇಲ್ಲ ಅಂದರೆ ಬಿಲ್ಡಿಂಗ್ ಅವ್ರ ಹೆಸರಲ್ಲಿ ಇರ್ತದ? ರಿಜಿಸ್ಟರ್ಡೇ ಇಲ್ಲ ಅಂದರೆ ಪರ್ಮಿಷನ್ ಯಾರ ಹೆಸರಲ್ಲಿ ಕೊಡಬೇಕು ನಾವು? ರಿಜಿಸ್ಟರ್ಡೇ ಇಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ ಇರುತ್ತಾ? ನಮ್ಮ ಪ್ರಶ್ನೆನೂ ಅದೇ ಇಲ್ಲ. ಅವರಿಗೆ ಕಾರ್ಯಕ್ರಮ ನಡೆಸಲಿಕ್ಕೆ ಇದು ಬಂದರೆ ಅಷ್ಟೊಂದು ಜನ ವಾಲಂಟಿಯರ್ ಕೊಡ್ತಾರಾ? ಎಷ್ಟು ಜನ ಕೊಡೋಕ್ಕೆ ಸಾಧ್ಯ ನೀವೇ ಹೇಳಿ. ನೀವು ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳು ನಡೆಸಿರ್ಬೇಕಲ್ವ? ಆ ದೇಣಿಗೆಯಲ್ಲಿ ಏನು ಬಂದರೂ ಕೂಡ ಅಕೌಂಟೆಡ್ ಇರಬೇಕಲ್ಲ. ನಾವು ಅದೇ ಕೇಳ್ತಾ ಇರೋದು, ಅವರು ಅದೇ ಹೇಳ್ತಾ ಇರೋದು. ನಮ್ಮ ಸುತ್ತೋಲೆ ಅಥವಾ ಆದೇಶನ ತಾವು ನೋಡಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಎಲ್ಲಾದರೂ ಅದೇ RSS ಶಬ್ದ ಬಂದಿದೆಯಾ? ಸುಮ್ಮನೆ ಅನವಶ್ಯಕವಾಗಿ RSS ಮಾಡಿದ್ದಾರೆ, RSS ಮಾಡಿ. ನಾವು RSSಗೆ ಒಬ್ಬರಿಗೆ ಮಾಡಲಿಲ್ಲ, RSS ಅನ್ನ ದೃಷ್ಟಿ ಇಟ್ಕೊಂಡೇ ಮಾಡಿಲ್ಲ. ನಾವು ಎಲ್ಲ ಇದು ಈ ಸಂಘರ್ಷ ನೀವು ಹೇಳಿದ್ರಲ್ಲ, ಈಗ ಬೇರೆ ಬೇರೆಯವರೆಲ್ಲ ಕೇಳ್ತಾರೆ, ಅದು ಸಂಘರ್ಷ ಆಗಬಾರ್ದು ಮತ್ತು ಪೀಸ್ಫುಲ್ ಆಗಿ ಅಟ್ಮಾಸ್ಫಿಯರ್ ಇರಬೇಕು ಅಂತೇಳಿ ಯಾರಿಗೂ ಕೊಡೋದೇ ಬೇಡಪ್ಪ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಇಟ್ಟಿರೋದೇ, ಶಾಲಾ ಕಾಲೇಜ್ ಇರೋದೇ ಬೇರೆ ಪರ್ಪಸ್ಸಿಗೆ. ಅಲ್ಲಿ ಮಕ್ಕಳು ಆಟ ಆಡೋದಕ್ಕೆ, ಅವ್ರ ಕಲ್ಚರಲ್ ಇವೆಂಟ್ಸ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಅವರೇನಾದರೂ ಬೇರೆ ಬೇರೆ ರೀತಿಯಲ್ಲಿ ಡ್ರಿಲ್ಗಳು ಮಾಡೋದಕ್ಕೆ, ಫಿಸಿಕಲ್ ಎಜುಕೇಷನ್ ಕೂಡ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ. ಅದಕ್ಕೆಲ್ಲ ಅವರು ಉಪಯೋಗಿಸ್ಕೊಳ್ಳಿ ಅಂತೇಳಿ ಇದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿ. ಇನ್ನು RSS ಬ್ಯಾನ್ ವಿಚಾರವಾಗಿ ಮಾತಾಡಿರೋ ಸಂಸದ ತೇಜಸ್ವಿ ಸೂರ್ಯ, ರಾಜ್ಯದಲ್ಲಿ RSS ಬ್ಯಾನ್ ಮಾಡೋ ಚರ್ಚೆ ಮಾಡೋದು ಬಿಡಿ, ರಾಜ್ಯದಲ್ಲಿ ಕಂಪನಿಗಳನ್ನು ತರುವ ಕಡೆ ಪ್ರಯತ್ನ ಮಾಡಿ. ಪಾರಮ್ಮ ಅವರು ಬೆಟ್ಟಿಂಗ್ ಆಡೋದನ್ನ ಬಿಟ್ಟು ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಮಾಡೋದಕ್ಕೆ ಹೇಳಿ ಅಂತ ಹೇಳಿದ್ರು. ಬಂದಿದೆ, ಯಾರ್ಯಾರಿಗೆ ಪಥಸಂಚಲನ ಮಾಡಬೇಕು ಅಂತ RSSನಿಂದ ಸ್ಫೂರ್ತಿ ಬಂದಿದೆ ಅವರೆಲ್ಲರಿಗೂ ಪಥಸಂಚಲನ ಮಾಡೋದಕ್ಕೆ ಸಂವಿಧಾನದ ಅಡಿಯಲ್ಲಿ ಹಕ್ಕಿದೆ. ಚಿತ್ತಾಪುರದಲ್ಲಿ ಸಂವಿಧಾನವನ್ನು ಸಸ್ಪೆಂಡ್ ಮಾಡಿ ಅವ್ರಿಗೆ ಬೇಕಿದ್ದಂಥ ಹುಕುಂನ ರೀತಿ ನಡೆಸೋದಕ್ಕೆ ಪ್ರಯತ್ನ ಆಯಿತು. ಹೈಕೋರ್ಟು ದೇಶ ನಡೆಯುವಂಥದ್ದು ಬಾಬಾ ಸಾಹೇಬರ ಸಂವಿಧಾನದ ಕೆಳಗಡೆ. ತುಮಕೂರಲ್ಲಿ ನಡೆದಿದ್ದಂಥ ಕಬಡ್ಡಿ ಪಂದ್ಯಾವಳಿಯಲ್ಲಿ ತಂಡವೊಂದು ಗೆಲ್ಲಲಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಬೆಟ್ಟಿಂಗ್ ಕಟ್ಟಿದ್ರಂತೆ. ಈ ವಿಚಾರ ಚರ್ಚೆಗೆ ಕಾರಣವಾಗಿತ್ತು. ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವಂಥ ಪರಮೇಶ್ವರ್, ಜೂನಿಯರ್ ಕಾಲೇಜು ಹಂತದ ಪಂದ್ಯ ಇತ್ತು, ಪ್ರಶಸ್ತಿ ನೀಡಲಿಕ್ಕೆ ನನಗೂ ಕರೆದಿದ್ರು, ನಾನು ಹೋಗಿದ್ದೆ, ಅಲ್ಲಿ ತಮಾಷೆಯ ಚರ್ಚೆ ನಡೀತಿತ್ತು. ಗೃಹ ಸಚಿವನಾಗಿ ನನಗೆ ಅಷ್ಟು ಬುದ್ಧಿ ಇಲ್ವಾ, ನಾನು ಬೆಟ್ಟಿಂಗ್ ಕಟ್ಟಲಿಕ್ಕೆ ಹೋಗ್ತೀನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಂದಿದ್ದಾರೆ 800 ಜನ ಮಕ್ಕಳು ಬಂದಿದ್ದಾರೆ. ಕಬಡ್ಡಿನ ನಾವು ಹೋಸ್ಟ್ ಮಾಡಿದ್ವಿ, ಜೂನಿಯರ್ ಕಾಲೇಜ್ ಲೆವೆಲ್ಲಿನ ಟೂರ್ನಮೆಂಟ್ ಅದು ನಾವೇ ಹೋಸ್ಟ್ ಮಾಡಿದ್ವಿ ತುಮಕೂರಲ್ಲಿ. ಫೈನಲ್ಸ್ ಇತ್ತು, ನನಗೆ ಪ್ರೈಸ್ ಕೊಡಬೇಕು ಡಿಸ್ಟ್ರಿಬ್ಯೂಷನ್ಗೆ ಕರೆದ್ರು, ಹೋಗಿದ್ದೆ. ಅಲ್ಲಿ ಕೂತ್ಕೊಂಡು ಫೈನಲ್ಸಲ್ಲಿ ಮಾತಾಡುವಾಗ DC, SP,
CEO, ಇತರೆ ಅಧಿಕಾರಿಗಳೆಲ್ಲರೂ ಇದ್ದರು, ಬೇರೆ ಬೇರೆಯವರೆಲ್ಲ ಇದ್ದರು. ಅಲ್ಲಿ ಯಾರು ಗೆದ್ದಿದ್ದಾರೆ ನೋಡೋಣ ಅಂತ ಮಾತಾಡ್ತಿದ್ರು ಅವರೇ. ಅವ್ರು ಮಾತಾಡ್ತಾರೆ, ನಾನು ಅಂದೆ ಹೌದು ಇವ್ರು ಗೆದ್ದಿಬೋದು ಅಂತ. ಅದಾದಮೇಲೆ ಅವ್ರಿಗೆ ನೋಡ್ರಿ ನಾವು ಇವ್ರು ಗೆದ್ದಿರ್ತಾರೆ ಹೇಳಿಲ್ವ ನಾವು ಅಂತ ಆ ಥರ ತಮಾಷೆ ಮಾತಾಡ್ಕೊಂಡು ಬಂದ್ವಿ ನಾವು. ಯಾರ ಬೆಟ್ಟಿಂಗು ಏನು ನನಗಷ್ಟು ಬುದ್ಧಿ ಇಲ್ವಾ? ರಾಜ್ಯದಲ್ಲಿ ಸರ್ಕಾರ ಸೈಲೆಂಟ್ ಆಗಿದೆ. ಗೃಹ ಸಚಿವರು ಜೂಜಾಟದಲ್ಲಿ ಬ್ಯುಸಿ ಆಗಿದ್ದಾರೆ. IT ಸಚಿವರು RSS ಬ್ಯಾನ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಅವರಿಂದಾಗಿಯೇ ರಾಜ್ಯಕ್ಕೆ ಬರಬೇಕಾಗಿದ್ದ ಕೈಗಾರಿಕೆಗಳು ಆಂಧ್ರಕ್ಕೆ ಹೋಗ್ತಾ ಇವೆ. 2300 ರೈತರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಇದ್ರ ಬಗ್ಗೆ ಟೆನ್ಷನ್ ಇಲ್ಲ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿರೋ ಅವರು, ಹಿಂದಿನ ಸರ್ಕಾರ ಫ್ಲೈಓವರ್ ಪ್ರಾಜೆಕ್ಟ್ ಇಂದಿಗೂ ಮುಗಿಸಿಲ್ಲ, ವರ್ಗಾವಣೆ ದಂಧೆ ನಡೀತಾ ಇದೆ, ಶಾಸಕರೇ ಸರ್ಕಾರದ ವಿರುದ್ಧ ಮಾತಾಡ್ತಾರೆ ಅಂತ ಹೇಳಿದ್ರು. ತೇಜಸ್ವಿ ಸೂರ್ಯರನ್ನ ಅಮಾವಾಸ್ಯೆ ಸೂರ್ಯ ಅಂತ ಸಿಎಂ ಹೇಳಿದ್ರು. ಸಿಎಂ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿರುವಂಥ ತೇಜಸ್ವಿ ಸೂರ್ಯ ಈ ರೀತಿಯ ವೈಯಕ್ತಿಕ ಟೀಕೆ ಅವರಿಗೆ ಶೋಭೆ ತರಲ್ಲ ಅಂತ ಹೇಳಿದ್ದಾರೆ. ಹಲವು ಬಾರಿ ಅವರು ವೈಯಕ್ತಿಕ ಟೀಕೆ ಮಾಡ್ತಾರೆ. ಸಿದ್ದರಾಮಯ್ಯನವರಿಗೆ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ವ್ಯತ್ಯಾಸ ಗೊತ್ತಿಲ್ಲ ಅನ್ಸುತ್ತೆ. ಅಮಾವಾಸ್ಯೆ ದಿನ ಸೂರ್ಯ ಇರಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. ನಮಗೆ ಅಮಾವಾಸ್ಯೆ ದಿನವೂ ಲಕ್ಷ್ಮೀ ಪೂಜೆ ಇರುತ್ತೆ. ಸೂರ್ಯ ಚಂದ್ರನಿಗೆ ಪೂಜೆ ಮಾಡುವಂಥ ವ್ಯತ್ಯಾಸ ತಿಳಿದು ಮಾತನಾಡಿ. ಸಿದ್ದರಾಮಯ್ಯ ಬಗ್ಗೆ ನಾನು ವೈಯಕ್ತಿಕವಾಗಿ ಟೀಕೆ ಮಾಡ್ಬೋದು, ಆದರೆ ನಾನು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಆ ರೀತಿ ಮಾತನಾಡಿದರೆ ನನಗೆ ಶೋಭೆ ತರಲ್ಲ ಅಂತ ಹೇಳಿದ್ರು. ಪರಮೇಶ್ವರ್ ಕುರಿತಾಗಿ ರಾಜಣ್ಣ ಕೊಟ್ಟ ಹೇಳಿಕೆ ಅನೇಕ ಚರ್ಚೆಗೆ ಕಾರಣವಾಗಿತ್ತು. ಇದೇ ವಿಚಾರವಾಗಿ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ನನಗೂ ಸಲಹೆ ಕೊಟ್ಟಿದ್ರು. 1984ರಲ್ಲಿ ಅವರು KH ರಂಗನಾಥ್ ಜನರಲ್ ಕ್ಷೇತ್ರದಲ್ಲಿ ನಿಂತು ಗೆದ್ದರು. ಮಧುಗಿರಿ ಜನರಲ್ ಆಯಿತು. ಇದೀಗ ನಾನು ಕೊರಟಗೆರೆಗೆ ಬಂದೆ. ಆಗ ರಾಜಣ್ಣ ST ಆದರೂ ಅವರು ಮಧುಗಿರಿ ಕ್ಷೇತ್ರವ ಕೇಳಿದ್ರು. ಅವರು ಅಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ. ಅವರು ಈಗ ನನಗೆ ಸಲಹೆ ಕೊಟ್ಟಿದ್ದಾರೆ. ಅವರ ಸಲಹೆ ನಾನು ಪಡಿತೀನಿ ಅಂತ ಹೇಳಿದರು. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಕಚೇರಿ ಬಳಿ ಭಾರಿ ಐಡ್ರಾಮವೇ ನಡೆದಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ರೈತರು, ಕನ್ನಡಪರ ಹೋರಾಟಗಾರರು DC ಕಚೇರಿ ಬಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಕನಕಪುರದ ಹೊಂಗಾಣಿ ದೊಡ್ಡಿ ಗ್ರಾಮದ ಜಮೀನು ವಿವಾದವಾಗಿ ಪ್ರತಿಭಟನೆ ನಡೆತಾ ಇತ್ತು. ಜಿಲ್ಲಾಧಿಕಾರಿ ಆದೇಶ ಹಿನ್ನೆಲೆಯಲ್ಲಿ ರೈತರನ್ನ ಒಳಬಿಡಲಿಕ್ಕೆ ಪೊಲೀಸರು ನಿರಾಕರಣೆ ಮಾಡಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ಹೋರಾಟಗಾರರ ಮಧ್ಯೆ ವಾಗ್ವಾದ ನಡೆದಿದೆ. 420 ಜಿಲ್ಲಾಧಿಕಾರಿ ಅಂತ ಘೋಷಣೆ ಕೂಗಿದಂತ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ರಂಗೇರ್ತಾ ಇದೆ. ಮಹಾಬಂಧನದಲ್ಲಿ ಎದ್ದಿದ್ದ ಸಿಎಂ ಅಭ್ಯರ್ಥಿ ಗೊಂದಲಕ್ಕೆ ಇವತ್ತು ತೆರೆ ಬಿದ್ದಿದ್ದು. RJD ನಾಯಕ ತೇಜಸ್ವಿ ಯಾದವ್ ಬಿಹಾರದ ಸಿಎಂ ಅಭ್ಯರ್ಥಿ ಅಂತ ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಇವತ್ತು ಪಟ್ನಾದಲ್ಲಿ ನಡೆದಂತಹ ಮಹಾಗಠಬಂಧನದ ಮಿತ್ರ ಪಕ್ಷಗಳ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಅಶೋಕ್ ಗೆಹ್ಲೋಟ್ ಈ ಬಗ್ಗೆ ಘೋಷಿಸಿದ್ದಾರೆ. ಹಿರಿಯ ನಿರ್ದೇಶಕ SV ರಾಜೇಂದ್ರ ಸಿಂಗ್ ಬಾಬು ಚಿತ್ರರಂಗದಲ್ಲಿ 50 ವರ್ಷ ಪೂರೈಸಿದ್ದಾರೆ. ರಾಜೇಂದ್ರ ಸಿಂಗ್ ಬಾಬು ಅವರ ಸಿನಿ ಜರ್ನಿಯನ್ನ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಂಭ್ರಮಿಸ್ತಾ ಇದೆ. ಇಂದಿನಿಂದ 5 ದಿನಗಳ ಕಾಲ ಬಾಬು ಸಾಧನೆ ಸಂಭ್ರಮ ಚಿತ್ರೋತ್ಸವ ನಡೆಯಲಿದೆ. ಕೇಂದ್ರ ಸಚಿವ HDK ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಶಾಸಕ ಮುನಿರತ್ನ, ಅಶ್ವಥ್ ನಾರಾಯಣ, ನಟ ಸುದೀಪ್, ಸಂಗೀತ ನಿರ್ದೇಶಕ ಹಂಸಲೇಖ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಇನ್ನು ರಾಜೇಂದ್ರ ಸಿಂಗ್ ಬಾಬು ಕುರಿತಾದಂಥ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಇದೇ ವೇಳೆ ಗಣ್ಯರು ರಾಜೇಂದ್ರ ಸಿಂಗ್ ಬಾಬು ಅವರ ಸಿನಿ ಜರ್ನಿಯನ್ನ ಮೆಲುಕು ಹಾಕಿದರು. ಶಿವಮೊಗ್ಗದಲ್ಲಿ ಸಿನಿಮಾ ಪರಿಚಯ ಆಗಿದೆ ನನಗೆ. ಅವಾಗ ಅಲ್ಲಿ 2 ಥಿಯೇಟರ್ ಇದ್ದಿದ್ದು, ಮಲ್ಲಿಕಾರ್ಜುನ HPC ಅಂದ್ಬಿಟ್ಟು. ಫಸ್ಟ್ ಸಿನಿಮಾ ನಾನು ಅವ್ರದ್ದು ಅಲ್ಪ ಸ್ವಲ್ಪ ನೆನಪಿದೆ, ಬಟ್ 5 ವರ್ಷ ನನಗೆ ಅವಾಗ ನಾಗರಹೊಳೆ 1977, 9 ವರ್ಷ ಅಂತ ನೋಡಿದಾಗ ಫಸ್ಟ್ ಟೈಮ್ ಸಿನಿಮಾದ ಪರಿಚಯ. ಅದಕ್ಕೊಬ್ಬ ನಿರ್ದೇಶಕ ಅಂತ ಇರ್ತಾರೆ, ಸಿನಿಮಾ ತೆಗೆಯೋದು ಈ ರೀತಿ ಅಂತ ಗೊತ್ತಾಗಿದ್ದು ನನಗೆ ಅಂಬರೀಷ್ ಮಾಮನಿಂದ. ಯಾಕಂದರೆ ಅವಾಗ ಮನೆಗೆ ಬರ್ತಾ ಇದ್ದು ಶಿವಮೊಗ್ಗದಲ್ಲಿ ಅಂತ ಅನ್ನೋ ಒಂದು ಸಿನಿಮಾ ಸರ್. ಬಾಬು ಸರ್, ಐ ಡೋಂಟ್ ನೋ, ಒಂದು ಸಿನಿಮಾದಲ್ಲಿ ಇದರ ಒಂದು ಕಮರ್ಷಿಯಲ್ ಎಲಿಮೆಂಟ್ನ ಮಕ್ಕಳಲ್ಲಿ ಫಸ್ಟ್ ಹುಟ್ಟಿಸಿದ್ದು ಅವಾಗ ನಾವು ಮಕ್ಕಳಲ್ಲಿ ಕೇಳ್ತಾ ಇದ್ದೀವಿ. ನೀವೇ ಮುಂಬೈನ JMS ಬಿಸಿನೆಸ್ ಸೆಂಟರ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಜೋಗೇಶ್ವರಿ ಪ್ರದೇಶದಲ್ಲಿರುವಂಥ ಕಟ್ಟಡದ ಟಾಪ್ ಫ್ಲೋರ್ನಲ್ಲಿ ಘಟನೆ ನಡೆದಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದಂಥ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇನ್ನು ಕಟ್ಟಡದ ಟಾಪ್ ಫ್ಲೋರ್ನಲ್ಲಿ ಸಿಲುಕಿದ್ದಂಥವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡ್ತಿದ್ದಾರೆ. ಬೆಂಗಳೂರಿನ ಮಾದನಾಯಕನಹಳ್ಳಿಯಲ್ಲಿ ನಡೆದ ಗ್ಯಾಂಗ್ ರೇಪ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಪೊಲೀಸರು ಈವರೆಗೆ ಒಟ್ಟು 4 ಅರೆಸ್ಟ್ ಮಾಡಿದ್ದು, ಘಟನೆಗೆ ಪ್ರಮುಖ ಕಾರಣ ಮಿಥುನ್ ಅನ್ನೋದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ACP ಜಗದೀಶ್ ನೇತೃತ್ವದಲ್ಲಿ ಆರೋಪಿ ನವೀನ್, ಕಾರ್ತಿಕ್, ಗ್ಲೆನ್ನ ಮೂವರನ್ನ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದ್ದು, ಇನ್ನು ಆರೋಪಿ ನವೀನ್ ಹಾಗೆಯೇ ಕಾರ್ತಿಕ್ ಮೇಲೆ ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ರಾಬರಿ ಮತ್ತು ಡಕಾಯಿತಿ ಕೇಸ್ಗಳು ಇವೆ.
ಇದೇ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಈಗಾಗಲೇ 4 ಅರೆಸ್ಟ್ ಮಾಡಲಾಗಿದೆ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೇವೆ. ಡಿಪಾರ್ಟ್ಮೆಂಟ್ನವರು ಎವಿಡೆನ್ಸ್ ಕಲೆಕ್ಟ್ ಮಾಡಿ ಹೇಗೆ ಪ್ರೆಸೆಂಟ್ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿದರು. ಬೆಂಗಳೂರಿನಲ್ಲಿ ನಡೆದಂಥ ಡಾಕ್ಟರ್ ಕೃತಿಕಾ ಕೊಲೆ ಪ್ರಕರಣದ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಕೊನೆಗೂ ಪೊಲೀಸರ ಮುಂದೆ ಆರೋಪಿ ಡಾಕ್ಟರ್ ಮಹೇಂದ್ರ ತಪ್ಪೊಪ್ಪಿಕೊಂಡಿದ್ದಾನಂತೆ. ಕೃತಿಕಾಳನ್ನ ಕೊಂದಿದ್ದು ತಾನೇ ಅಂತ ಪೊಲೀಸರ ಮುಂದೆ ಆರೋಪಿ ಮಹೇಂದ್ರ ರೆಡ್ಡಿ ಒಪ್ಪಿಕೊಂಡಿದ್ದಾನಂತೆ. ಕೃತಿಕಾ ಆರೋಗ್ಯ ಸಮಸ್ಯೆಯಿಂದ ಬೇಸತ್ತ ಪತಿ ಮಹೇಂದ್ರ ಈ ಕೃತ್ಯವನ್ನು ಎಸಗಿದ್ದಾನಂತೆ. ಡಿವೋರ್ಸ್ ನೀಡಿದರೆ ತನಗೆ ಏನೂ ಸಿಗಲ್ಲ, ಹೀಗಾಗಿ ಆಕೆಯ ಹೆಲ್ತ್ ಇಶ್ಯೂ ಮುಂದಿಟ್ಕೊಂಡು ನ್ಯಾಚುರಲ್ ಡೆತ್ ಎಂಬುವಂತೆ ಬಿಂಬಿಸುವಂತೆ ಪ್ಲಾನ್ ಮಾಡಿ ಕೊಲೆ ಮಾಡಿದಂತೆ. ಕೃತಿಕಾಳನ್ನ ಕೊಂದ ನಂತರ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮೆಸೇಜ್ ಮಾಡಿದಂತೆ. ಮಹೇಂದ್ರ ಮಾಡಿದಂಥ ಮೆಸೇಜ್ ಡೇಟಾ ರಿಟ್ರೀವ್ ವೇಳೆ ಪತ್ತೆಯಾಗಿದೆ. ಬೆಂಗಳೂರಲ್ಲೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಮದುವೆಯಾಗೋದಾಗಿ ನಂಬಿಸಿ ಹಿಂದೂ ಯುವತಿಗೆ ಮುಸ್ಲಿಂ ಯುವಕನೊಬ್ಬ ಮೋಸ ಮಾಡಿದ್ದಾನಂತೆ. ಸಂತ್ರಸ್ತೆ ಈಗ ಕಂಗಾಲಾಗಿದ್ದು HSR ಲೇಔಟ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಸಂತ್ರಗೆ ಇನ್ಸ್ಟಾ ಮೂಲಕ ಯುವಕ ಮೊಹಮ್ಮದ್ ಇಶಾಕ್ ಪರಿಚಯವಾಗಿದ್ದ. 2024 ಅಕ್ಟೋಬರ್ 17ರಂದು ಪರಿಚಯವಾಗಿದ್ದ ಇಶಾಕ್ ಯುವತಿಗೆ ಪ್ರೀತಿ ಪ್ರೇಮದ ಮೆಸೇಜ್ ಮಾಡ್ತಿದ್ದಂತೆ. 2024 ಅಕ್ಟೋಬರ್ 30ರಂದು ತಣಿಸಂದ್ರದ ಮಾಲಲ್ಲಿ ಭೇಟಿಯಾಗಿ ಆ ಬಳಿಕ ನಾನು ಮನೆಯವರನ್ನು ಒಪ್ಪಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿದಂತೆ. ಅಂದೇ ದಾಸರಹಳ್ಳಿಯಲ್ಲಿ ರೂಮ್ ಮಾಡಿ ಪದೇ ಪದೇ ಲೈಂಗಿಕ ಕ್ರಿಯೆ ನಡೆಸಿದ್ದ. ಅವಳಿಗೆ 2025 ಸೆಪ್ಟೆಂಬರ್ 14ರಂದು ಮುಸ್ಲಿಂ ಯುವತಿ ಜೊತೆ ಇಶಾಕ್ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾನೆ. ಇದನ್ನು ಪ್ರಶ್ನಿಸಿದ್ದಕ್ಕೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಅಂತ ನೊಂದ ಯುವತಿ HSR ಲೇಔಟ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾಳೆ. ಸಿಎಂ ತವರಲ್ಲಿ ಭ್ರೂಣ ಹತ್ಯೆ ಕೃತ್ಯ ನಡೆದಿರುವಂಥದ್ದು ಮೈಸೂರು ತಾಲೂಕಿನ ಹನುಗನಹಳ್ಳಿಯಲ್ಲಿ ಘಟನೆ ನಡೆದಿರುವಂಥದ್ದು. ಇನ್ನು ಆರೋಗ್ಯ ಇಲಾಖೆ ಹಾಗೂ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಸಿ ಭ್ರೂಣ ಹತ್ಯೆ ಮಾಡ್ತಾ ಇದ್ದವರನ್ನ ಅರೆಸ್ಟ್ ಮಾಡಿದ್ದಾರೆ. ಐಷಾರಾಮಿ ಮನೆಯಲ್ಲಿದ್ದಂಥವ ಕಿಡಿಗೇಡಿಗಳು ಅಲ್ಲೇ ಭ್ರೂಣ ಹತ್ಯೆಯನ್ನು ಮಾಡ್ತಾ ಇದ್ದರಂತೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದಂಥ ಅಧಿಕಾರಿಗಳು ಕೃತ್ಯಕ್ಕೆ ಬಳಸಿದಂಥ ಪರಿಕರಗಳ ಸಮೇತ ವಶಕ್ಕೆ ಪಡೆದಿದ್ದು ಬನ್ನೂರಿನ SK ಆಸ್ಪತ್ರೆ ಮಾಲಕಿ ಶ್ಯಾಮಲಾ, ಬೇರಿಯಾ ಮೂಲದ ಶಿವಕುಮಾರ್ ಡಿ ಸಾಲುಂಡಿ, ಇನ್ನು ಗ್ರಾಮದ ಹರೀಶ್ ಎನ್ನುವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕರ್ತವ್ಯಕ್ಕೆ ಹಾಜರಾಗದ ಸರ್ಕಾರಿ ವೈದ್ಯರ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಕೆಆರ್ಎಸ್ ಪಕ್ಷದ ಸದಸ್ಯನಿಗೆ ಜೀವ ಬೆದರಿಕೆ ಹಾಕಲಾಗಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಬಸವಕಲ್ಯಾಣ ತಾಲೂಕಿನ ಧನ್ನೂರ ಗ್ರಾಮದ PHC ವೈದ್ಯ ಡಾಕ್ಟರ್ ಅಶ್ವಿನಿ ಅವರ ತಾಯಿ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಕೆಆರ್ಎಸ್ ಪಕ್ಷದ ಸಂಗಮೇಶ್ ಬಿರಾದಾರ್ ಆರೋಪಿಸಿದ್ದಾರೆ. ಅಕ್ಟೋಬರ್ 13 ಹಾಗೂ 16ರಂದು ಚಿಕಿತ್ಸೆಗೆ ಅಂತ ಸಂಗಮೇಶ್ ಬಿರಾದಾರ್ ಆಸ್ಪತ್ರೆಗೆ ತೆರಳಿದ್ರು. ಆದರೆ ವೈದ್ಯಾಧಿಕಾರಿ ಡಾಕ್ಟರ್ ಅಶ್ವಿನಿ ಕರ್ತವ್ಯಕ್ಕೆ ಹಾಜರಾಗಿರಲಿಲ್ಲ. ಈ ಬಗ್ಗೆ DHOಗೆ ಕರೆ ಮಾಡಿ ಸಂಗಮೇಶ್ ದೂರು ಕೊಟ್ಟಿದ್ರಂತೆ. DHOಗೆ ದೂರು ಕೊಟ್ಟಿದ್ದಕ್ಕೆ ಡಾಕ್ಟರ್ ಅಶ್ವಿನಿ ಅವರ ತಾಯಿ ಕರೆ ಮಾಡಿ ಇನ್ನೊಂದು ಸಾರಿ ಆಸ್ಪತ್ರೆ ಕಡೆ ತಲೆ ಹಾಕಿದ್ರೆ ವಿಜಯ್ ಸಿಂಗ್ಗೆ ಹೇಳಿ ಕುತ್ತಿಗೆ ದಬಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಬಸವಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೀಪಾವಳಿ ಹಬ್ಬದಂದು ಪೂಜೆ ಮಾಡಿ ನಿಲ್ಲಿಸಿದಂಥ ಟ್ರ್ಯಾಕ್ಟರ್ ಅನ್ನ ಕಳ್ಳ ಹೊತ್ತೊಯ್ದಿದ್ದಾನೆ. ಚಿಕ್ಕಬಳ್ಳಾಪುರದ ಭಗತ್ ಸಿಂಗ್ ನಗರದಲ್ಲಿ ಈ ಘಟನೆ ನಡೆದಿದೆ. ಕಿರಣ್ ಎನ್ನುವರಿಗೆ ಸೇರಿದಂಥ ಟ್ರ್ಯಾಕ್ಟರ್ ಹಾಗೂ ಟ್ರಾಲಿಯನ್ನ ಕಳ್ಳ ಅನಾಯಾಸವಾಗಿ ಹೊತ್ತೊಯ್ದಿದ್ದಾನೆ. ಟ್ರ್ಯಾಕ್ಟರ್ ಕದ್ದೊಯ್ತಾ ಇರುವಂಥ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ದೀಪಾವಳಿ ಹಬ್ಬಕ್ಕೂ ಮುನ್ನ ಟ್ರ್ಯಾಕ್ಟರ್ ಖರೀದಿ ಮಾಡಲಾಗಿತ್ತು. ಸದ್ಯ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೀದರ್ನ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆ ನಡೆಯುತ್ತಿದ್ದು, ಚುನಾವಣೆಗೆ ಒಟ್ಟು 13 ಸ್ಥಾನಗಳ ಪೈಕಿ ಈಗಾಗಲೇ 4 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನುಳಿದ 9 ಸ್ಥಾನಗಳಿಗಾಗಿ ಮತದಾನ ಆರಂಭ ಆಗಿದ್ದು, ಬೀದರ್ನ ಜನವಾಡ ಬಳಿ ಇರೋ NSSK ಆವರಣದಲ್ಲಿ ಮತದಾನ ನಡೆಯುತ್ತಿದೆ. ಒಟ್ಟು 15 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಸಂಜೆ 4 ಗಂಟೆವರೆಗೆ 9 ಬೂತ್ಗಳಲ್ಲಿ ಮತದಾನ ನಡೆಯಲಿದೆ. ಮತದಾನ ಹಿನ್ನೆಲೆ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು, ಬಿಜೆಪಿ ಮತ್ತು JDS ಬೆಂಬಲಿತ ಅಭ್ಯರ್ಥಿಗಳ ಮಧ್ಯೆ ಪೈಪೋಟಿ ಏರ್ಪಟ್ಟಿದೆ. ವರ್ಷಕ್ಕೊಮ್ಮೆ ನಡೆಯುವ ಹಾಸನಾಂಬ ಉತ್ಸವಕ್ಕೆ ವಿದ್ಯುಕ್ತವಾಗಿ ತೆರೆ ಬಿದ್ದಿದೆ. ಈ ಬಾರಿ ಒಟ್ಟು 15 ದಿನಗಳ ಕಾಲ ತೆರೆದಿದ್ದ ದೇಗುಲ ಇವತ್ತು ಅಧಿಕೃತವಾಗಿ ಮುಚ್ಚಲಾಗಿದೆ. ಮಧ್ಯಾಹ್ನ 1 ಗಂಟೆ 6 ನಿಮಿಷಕ್ಕೆ ಶಾಸ್ತ್ರೋಕ್ತವಾಗಿ ದೇಗುಲವನ್ನು ಬಂದ್ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಶಾಸಕ ಶಿವಲಿಂಗೇಗೌಡ, ಸ್ವರೂಪ್ ಪ್ರಕಾಶ್, ಸಿಮೆಂಟ್ ಮಂಜು ಸೇರಿದಂತೆ ಅನೇಕರು ಹಾಜರಿದ್ದರು.